ಈ ರೀತಿ ಬಿಸಿ ಬಿಸಿ ತಾಲಿಪಟ್ ತಿನ್ಲಿಕ್ಕತ್ರ ರೀ ನಮಗೆ ಚಪಾತಿ ಭಕ್ರಿ ಮರ್ತ ಬಿಡ್ತೇವ್ರಿ. ಅಷ್ಟು ಸೂಪರ್ ಆಗಿರುವಂಥ ರೆಸಿಪಿ ಇದು. ಇದಕ್ಕೆ ನೀವು ಬೇಕಾದ್ರೆ ತುಪ್ಪ ಆದರೂ ಹಾಕೋಬೋದು, ಇಲ್ಲ ಮೊಸರು ಆದರೂ ಹಾಕೋಬೋದು. ಒಂದೊಂದು ದಿವಸ ಚಪಾತಿ ಭಕ್ರಿ ಮಾಡ್ಲಿಕ್ಕೆ ಬೇಜಾರಾಗಿರ್ತದಲ್ಲ, ಅವಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ಇದು ಯೂನಿಕ್ ಆಗಿರುವಂಥ ಹೆಲ್ದಿ ಆಗಿರುವಂಥ ರಾಗಿ ರೊಟ್ಟಿ ಅಥವಾ ತಾಳಿಪಟ್ಟು ಕೂಡ ಅನ್ಬೋದು. ಮಾಡೇನಿ ನೋಡ್ರಿ, ಹೆಂಗೆ ಮಾಡೇನಿ ಅಂಥೇಳಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರ್ತದೆ. ನೆನಪಲೆ ಕಮೆಂಟ್ ಮಾಡಿರಿ. ಯಾರ್ಯಾರು ಮಾಡ್ಲಿಕ್ಕತ್ತಿರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ಈಗ 1 ಕಪ್ ಮೆಕ್ಕೆಜೋಳದ ಹಿಟ್ಟು ತೊಗೊಂಡೇನಿ. ಅದಕ್ಕೆ ನಾನೇನು ಮಾಡ್ತೀನಿ, ಈಗ ರಾಗಿ ಹಿಟ್ಟು 2 ಕಪ್ ಹಾಕ್ತೀನಿ. ಇಷ್ಟೆಲ್ಲದ್ರೊಳಗೆ 1 ಕಪ್ಪಷ್ಟು ಜೋಳದ ಹಿಟ್ಟು ಹಾಕಿದ್ದೇನೆ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಅಜ್ವಾಯಿನು, ಅರ್ಧ ಸ್ಪೂನ್ ಬಡೆ ಸೊಪ್ಪು ಹಾಕಿದ್ದೀನಿ, ಅರ್ಧ ಸ್ಪೂನ್ ಎಳ್ಳು ಹಾಕಿದ್ದೀನಿ, ಅರ್ಧ ಸ್ಪೂನ್ ಅಗಸಿ ಹಾಕೇನಿ ರೀ. ಟೇಸ್ಟ್ ಚಲೋ ಕೊಡ್ತದಂತ, ಭಾರಿ ಮಸ್ತ್ ಆಗಿತ್ತದು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚು ಹಾಕ್ಯದ. ಆಮೇಲೆ ಉಳ್ಳಾಗಡ್ಡಿ, 1 ಉಳ್ಳಾಗಡ್ಡಿ ತೊಗೊಂಡೇನಿ. ಅರ್ಧ ಚಮಚದಷ್ಟು ಹಸಿ ಶುಂಠಿ ಹಾಕ್ಯದ. ಕೊತ್ತಂಬರಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಹಾಕ್ಯದ. ಹಿಂಗೆ ಹಾಕ್ಯದ. ಇದನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸೋಣಂತ. ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ರೆಸಿಪಿ ಅಂತೂ ಹೇಳಿಬಿಟ್ಟೇನಿ. ಈಗ ಇದನ್ನೆಲ್ಲ ಕಲಸೋಣಂತ. ಏನೇನು ಇಂಗ್ರೀಡಿಯೆಂಟ್ ಹಾಕೀನಿ ಅನ್ನೋದು ನಾನು ನಿಮಗೆ ಫಸ್ಟೇ ತಿಳಿಸ್ಬಿಟ್ಟೆ ನೋಡಿರಿ. ಈಗ ಇದನ್ನೆಲ್ಲ ಹಾಕಿ ಚೆಂದಾಗಿ ಒಂದ್ಸಲ ಕಲಿಸ್ಬಿಡೋಣಂತ. ಆಮೇಲೆ ನೀರು ಹಾಕಿ ಕಲಿಸ್ತಾ ಹೋಗೋಣಂತ. ಆಮೇಲೆ ಏನಿರ್ತದಂದ್ರೆ ರೀ, ಇದು ಭಾಳ ಗಟ್ಟಿನೂ ಕಲಿಸ್ಬಾರ್ದು, ಭಾಳ ಮೆತ್ತಗೂ ಕಲಿಸ್ಬಾರ್ದು. ಆ ರೀತಿ ಕಲಿಸಿ ಇಟ್ಕೊಂಡ್ರೆ ಭಾಳ ಚಲೋ ಆಗ್ತದೆ. ಈಗ ನಿಮಗೆ ಉಳ್ಳಾಗಡ್ಡಿ ಹಾಕೋದು ಬೇಡಪ್ಪ, ಆ ಟೈಮ್ನಾಗ ಕ್ಯಾಬೇಜ್ ಆದರೂ ಹಾಕ್ಬೋದು, ಅಥವಾ ಗಜ್ರಿ ಕೂಡ ಹಾಕಿ ಮಾಡ್ಬೋದು. ಇದು ಭಾರಿ ಮಸ್ತ್ ಆಗ್ತದೆ. ಈಗ ಮಕ್ಕಳಿಗೆಲ್ಲ ರಜೆ ಶುರು ಆಗ್ಯದಲ್ಲ, ನೀವೇನಾದರೂ ದಿವಸ ಹೊಸಾದು ಮಾಡಿಕೊಡ್ಬೇಕಾಗ್ತದೆ. ಆ ಟೈಮ್ನಾಗ ಹಿಟ್ಟೆಲ್ಲ ಇದನ್ನೇ ಹಾಕ್ರಿ. ಇದಕ್ಕೆ ಒಂದು ಸ್ವಲ್ಪ ಗಜ್ರಿ ಹಾಕ್ರಿ, ಅಥವಾ ಆಲೂಗಡ್ಡೆ ಇರ್ತದಲ್ರಿ, ಬಟಾಟಿ, ಅದನ್ನು ಕೂಡ ನೀವು ಹೆರೆದು ಹಾಕ್ಬೋದು. ನೋಡಿರಿ, ಇಷ್ಟೆಲ್ಲ ಹೇಳೋದ್ರಾಗ ಹಿಟ್ಟು ಕಲಿಸಿ ನಾನು ಅದನ್ನು ಉರುಳಿ ಮಾಡಿ ರೆಡಿ ಇಟ್ಕೊಂಡ್ಬಿಟ್ಟೆ. ಅಂದ್ರೆ ಒಬ್ರಿಗೆ ಎಷ್ಟು ಬರ್ತದೆ ಅನ್ನೋದೊಂದು ಅಂದಾಜು ಸಿಕ್ಬಿಡ್ತದೆ ಅಂಥೇಳಿ. ಈಗ ಮಾಡ್ಲಿಕ್ಕಂತ ಶುರು ಮಾಡೋಣ. ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು. ನಾನು ಭಾಳ ಮೆತ್ತಗೂ ಕಲಸಂಗಿಲ್ಲ, ಭಾಳ ಗಟ್ಟಿ ಕೂಡ ಕಲಸಂಗಿಲ್ಲ. ಯಾಕಂದ್ರೆ ನಾವು ಹಿಂಗೆ ಒತ್ತಬೇಕಲ್ಲ ಹಂಚ ಮೇಲೆ, ಸರಳ ಆಗಲಿ ಅಂಥೇಳಿ. ಮತ್ತು ಕಷ್ಟಪಡೋದೇ ಮನಸ್ಸಿರಂಗಿಲ್ಲ. ಆ ಟೈಮ್ನಾಗ ಗಟ್ಟಿ ಕಲಸಿ ಒತ್ತೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳೋದು ಬೆಸ್ಟ್ ಆಗಿರ್ತದೆ. ಈಗ ನೋಡಿರಿ, ಹಂಚು ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿದೆ. ಈ ರೀತಿ ಪ್ರೆಸ್ ಮಾಡ್ತಾ ಹೋಗ್ತೀನಿ. ಇದಕ್ಕೆ ನಾವು ತಾಳಿಪಿಟ್ಟು ಅಂತೀವಿ, ಇಲ್ಲ ರೊಟ್ಟಿ ಕೂಡ ಅನ್ಬೋದು. ಚಪಾತಿ ಭಕ್ರಿ ಬೇಜಾರಾದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೊಂದು ಯಾವುದಾದ್ರೂ ಚಟ್ನಿ ಇದ್ರೆ ಸಾಕು, ಇಲ್ಲ ಚಟ್ನಿ ಪುಡಿ, ಮೊಸರು, ಇಲ್ಲ ಬಣ್ಣಿ, ನಿಮಗೆ ಬೇಕಾದ ಹಚ್ಕೊಂಡು ತಿನ್ಬೋದು ರೀ. ಭಾರಿ ಟೇಸ್ಟಿ ಆಗ್ತದೆ. ಘಮ ಅಂತ ಆಗ್ಲಿಕತ್ತೈತೆ ರೀ, ವಾಸನೆ ಬರ್ಲಿಕತ್ತೈತೆ ರೀ. ನಾನು ಮಾಡೋ ಮುಂದೆ ಮಸ್ತ್ ಆಗ್ತದೆ ರೀ. ಈಗ ಏನು ಮಾಡೋದಂದ್ರೆ ನೋಡಿರಿ, ನಾನು ಯಾವ ರೀತಿ ಪ್ರೆಸ್ ಮಾಡ್ಲಿಕತ್ತೇನಂತ, ಬಟ್ ಮೇಲೆ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತಾ ಹೋಗ್ಬೇಕು ಹಂಚಿಗೆ ಮೊದಲು. ಆಮೇಲೆ ಅದನ್ನು ಕಾಯ್ಲಿಕ್ಕೆ ಇಡೋಣಂತ. ಆಮೇಲೆ ನಾನು ಬೇರೆ ತಾಳಿಪಟ್ಟೆಲ್ಲ ಮಾಡೋ ಮುಂದೆ ನೀರಿನ ಕೈ ಮಾಡಿ ತಾಳಿಪಟ್ಟು ಹಚ್ತಿರ್ತೇನೆ. ನೀವು ವಿಡಿಯೋ ನೋಡ್ತಿರ್ಬೋದು. ಆದ್ರೆ ಈ ರಾಗಿ ತಾಳಿಪಟ್ಟಿಗೆ ಮಾತ್ರ ಎಣ್ಣೆ ಕೈಲೇ ಮಾಡೋಣಂತ. ಯಾಕಂದ್ರೆ ಇದು ಟೇಸ್ಟ್ ಅಷ್ಟು ಮಕ್ಕಳು ಅಥವಾ ನಮಗೂ ಇಷ್ಟ ಆಗಂಗಿಲ್ಲ ರಾಗಿದು. ಆದರೆ ಎಣ್ಣೆ ಕೈಲೇ ಮಾಡಿದಾಗ ಏನಾಗ್ತದೆ, ಎಣ್ಣೆ ಒಳಗೆ ಬೆಂದಂಗೆ ಆಗ್ತದಲ್ಲ, ಅದು ಟೇಸ್ಟು ಚಲೋ ಕೊಡ್ತದೆ. ಒಮ್ಮೊಮ್ಮೆ ಒಂದು ಸ್ವಲ್ಪ ಎಣ್ಣೆ ಮುಂದಿದ್ರೂ ನಡೀತದಲ್ರಿ ರೆಸಿಪಿ ಒಳಗೆ. ಹಾಗಾಗಿ ನೋಡಿರಿ, ಈಗ ನೋಡಿರಿ, ಎಳ್ಳು ಆಮೇಲೆ ಅಗಸಿ ಎಲ್ಲ ಹಾಕಿದ್ದಕ್ಕೆ ಎಷ್ಟು ಚಂದ ಕಾಣ್ಲಿಕ್ಕತ್ತದ ರೀ ಅದು. ಈಗ ಇದಕ್ಕೆ ನೀವು ಕಲರ್ ಆಗಿ ನೀವು ಗಜ್ರಿ ಇದು ಹೆರದು ಹಾಕ್ಬಿಟ್ರಂತೂ ಕೇಳಬೇಡ್ರಿ, ಭಾಳ ಚಲೋ ಆಗ್ತದೆ ರೀ. ಮಕ್ಕಳು ಭಾರಿ ಇಂಟ್ರೆಸ್ಟ್ಲೇ ತಿಂತಾರೆ ನೋಡಿರಿ. ಇದು ಗರಿ ಆದ ತಾಳಿಪಟ್ಟು ರೆಡಿ ಆಗ್ಯದ. ಈಗ ನೋಡಿರಿ, ನಾ ಏನು ಮಾಡಿದೆ, ಇದನ್ನು ಆಫ್ ಮಾಡಿಬಿಟ್ಟೆ. ಗ್ಯಾಸ್ ಆಫ್ ಮಾಡಿ ಹಂಚು ಈ ರೀತಿ ಡಬ್ಬ ಹಾಕಿ ತೊಳ್ಕೊಂಡು ಬಂದುಬಿಡ್ತೀನಿ ರೀ. ಆಮೇಲೆ ಮತ್ತೆ ಅದರೊಳಗೆ ಇನ್ನೊಂದು ಲಟ್ಟಿಸೋದು. ಈ ರೀತಿ ಮಾಡ್ತಾ ಹೋಗೋಣಂತ. ನೀವು ಬೇಕಾದ್ರೆ ಬಟರ್ ಪೇಪರ್ ಮೇಲಾದರೂ ಒತ್ತಿ ತಾಳಿಪಿಟ್ಟು ಮಾಡ್ಬೋದು. ಆದ್ರೆ ಅದು ತೆಳ್ಳಗೆ ಗರಿಯಾಗಿ ಬರೋಂಗಿಲ್ಲ. ಆದರೆ ಈ ಹಂಚೊಳಗೆ ಏನು ನಾವು ಮಾಡ್ತೀವಲ್ಲ, ಈ ಪ್ರೊಸೀಜರ್ ಮಾಡೋದ್ರಿಂದ ಏನಾಗ್ತದಂದ್ರೆ ನಿಮಗೆ ತಾಳಿಪಟ್ಟು ಗರಿಯಾಗಿ ಭಾರಿ ಮಸ್ತ್ ಬರ್ತದೆ ರೀ. ಈಗ ಮೆತ್ತಗೆ ಬೇಕು ಹೌದಿಲ್ಲೋ, ಲಘುನೇ ತೆಗೀರಿ. ಗರಿ ಬೇಕು ಹೌದಿಲ್ಲೋ, ಒಂದು 2 ನಿಮಿಷ ಹೆಚ್ಚಿಗೆ ಇಡ್ರಿ ಹಂಚನ್ನು. ಅದೇನಾಗ್ತದೆ, ನಿಮಗೆ ಮಸ್ತ್ ಗರಿ ಮಾಡಿ ಕೊಡ್ತದೆ. ಆಮೇಲೆ ಏನಂದ್ರೆ ಒಂದ್ಸಲ ನೋಡಿರಿ, ತುದಿ ಫಸ್ಟ್ ಎಲ್ಲ ಹಿಂಗೆ ತಕ್ಕೊಂಬಿಡೋಣಂತ. ಆಮೇಲೆ ಅದನ್ನು ಹೊಳ್ಸೋಣಂತ. ಆಮೇಲೆ ಇದು ಬೇಯೋದು ಹೆಂಗಂದ್ರೆ ರೀ, ಈಗ ನೋಡಿರಿ, ಸ್ವಲ್ಪ ಕಣ್ಣು ಬರೋಂಗೆ ಮಾಡ್ಬೇಕು. ಯಾಕಂದ್ರೆ ಇದು ಮೊದಲು ಕರಿ ಇರ್ತದೆ ರೀ ನೋಡಲಿಕ್ಕೆ. ಇನ್ನು ಜಾಸ್ತಿ ನಾವು
ಬಣ್ಣ ಬರಲಿ ಅಂತಂದ್ರೆ ಏನಾಗ್ಬಿಡ್ತದೆ, ಹೊತ್ತದಂಗೆ ಆಗ್ತದೆ. ಹಾಗಾಗಿ ನೋಡಿರಿ, ಒಂದು ಸ್ವಲ್ಪ ಕೆಂಪು ಆಯ್ತಂದ್ರೆ ರೆಡಿ ಆಯಿತು ಅಂತ ತಿಳ್ಕೊಂಬಿಡೋಣಂತ. ಆಯ್ತು ನೋಡಿರಿ, ಸೂಪರ್ ಆಗಿರುವಂಥ ರಾಗಿ ಹಿಟ್ಟಿನ ತಾಳಿಪೀಟ್ಟು. ಇದಕ್ಕೆ ಮೇಲೆ ತುಪ್ಪ ಹಾಕಿದ್ದೀನಿ, ಬಿಸಿ 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 ಅದ. ಆಮೇಲೆ ಚಟ್ನಿ ಮಾಡಿದ್ರಿ, ಕೆಂಪು ಚಟ್ನಿ ಮಾಡಿದ್ವಿ. ಸೂಪರ್ ಕಾಂಬಿನೇಷನ್ ಆಗಿತ್ತು ರೀ ಇದು. ಹೆಂಗೆ ಅನ್ನಿಸ್ತು ನಿಮಗೆ? ಈಗ ಮಕ್ಳಿಗೆ ರಜಾ ಅಲ್ಲ, ಈಗ ಮಕ್ಳಿಗೆ ಏನಾದರೂ ಸ್ಪೆಷಲ್ ಮಾಡಿ ಕೊಡಬೇಕು, ಈ ರೀತಿ ನೀವು ಮಾಡಿಕೊಡ್ರಿ. ಹಾಗೆ ರಾಗಿ ಮುದ್ದೆ ತಿನ್ನಂದ್ರೆ ಯಾರೂ ತಿನ್ನಂಗಿಲ್ಲ ರೀ ಹುಡುಗರು. ಅದಕ್ಕೆ ಇದು ಹೊಸ ಟೈಪ್ ರೆಸಿಪಿ ಅದ. ಈ ನಿಮಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತದೆ. ನೆನ್ನಪ್ಲೆ ಕಮೆಂಟ್ ಮಾಡಿರಿ. ಯಾರ್ಯಾರು ಕಮೆಂಟ್ ಮಾಡ್ಲಿಕತ್ತಿರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಸೂಪರ್ ಟೇಸ್ಟಿ ಆಗಿರುವಂಥ ತಾಳಿಪಟ್ಟನ ನಾವು ಕೂಡ ಒಂದು ಸ್ವಲ್ಪ ಟೇಸ್ಟ್ ಮಾಡ್ಲಿಕತ್ತೀವಿ, ಹೆಂಗಾಗ್ಯದಂತ. ಭಾರಿ ಮಸ್ತ್ ಆಗ್ಯದ್ರಿ. ಮತ್ತು ನಾನು ನಿಮಗೆ ಇದೇ ರೀತಿ ಏನಾದರೂ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಹೊಸ ರೀತಿ ಅಡುಗೆ ತರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮಸ್ಕಾರ.